ಓಕೆ, ಈಗ ಸೆಕೆಂಡ್ ಪಿ ಸಿ ಎಮ್ ಸಿ ಕ್ಯೂನಲ್ಲಿ ನಾನೇನು ಮಾಡಲ್ ಪೇಪರ್ ಒಂದು ಪಿಕ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಪಾರ್ಟ್ ಎನಲ್ಲಿ ಸೆಕೆಂಡ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರಾಕೆಟ್ -1, 0, 1, 2, 3, 5. Question number 16. The value of cos of π/3 plus sin inverse of 1/2. 16ನೇ ಕ್ವಶನ್ನು, ಕಾಸ್ ಆಫ್ π/3 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 1/2. ಆನ್ಸರ್ ಸೈನ್ ಇನ್ವರ್ಸ್ ಆಫ್ 1/2. ಕಾಸ್ ಆಫ್ π/3 ಅಂದರೆ 60 ಡಿಗ್ರಿ, ಸೈನ್ ಇನ್ವರ್ಸ್ ಆಫ್ 1/2 ಅಂದರೆ 30 ಡಿಗ್ರಿ. ಕಾಸ್ ಆಫ್ 60 + 30 90. ಕಾಸ್ 90 ಅಂದರೆ ಒಂದೇ, ಕಾಸ್ π/2 ಅಂದ್ರೆ ಒಂದೇ. ಇದು ಡಿಗ್ರಿನಲ್ಲಿದೆ, ಇದು ರೇಡಿಯನ್ ಫಾರ್ಮಲ್ಲಿದೆ. ಕಾಸ್ 90 ಆರ್ ಕಾಸ್ π/2, ಆನ್ಸರ್ ಈಸ್ 0. ಅಲ್ಲಿಗೆ ನಿನ್ನ ಬ್ರ್ಯಾಕೆಟಲ್ಲಿ ಆನ್ಸರ್ ಈಸ್ 0. ಕಾಸ್ 90 is 0. ದಿಸ್ ಇಸ್ ದ ಆನ್ಸರ್. ಓಕೆ, ಆನ್ಸರ್ ಈಸ್ 0. 17th one. The number of points at which f of x is equal to greatest integer function. ನಾನು ಆಲ್ರೆಡಿ ಗ್ರಾಫೇ ಹಾಕಿದ್ದೇನೆ. ನೋಡಿ, ಫಸ್ಟ್ ಪಿ ಸಿ ಗ್ರಾಫ್ ಹಾಕಿದ್ದೀನಿ ನೋಡಿ. ಇದು ಸೆಕೆಂಡ್ ಪಿ ಸಿನಲ್ಲಿದೆ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಬಗ್ಗೆ ಇಂಟಿಗ್ರೇಷನ್ಸಲ್ಲೂ ಕೇಳ್ಬೋದು, ಕಂಟಿನ್ಯೂಟಿನಲ್ಲೂ ಕೇಳ್ಬೋದು, ಡಿಫ್ರೆನ್ಷಿಯೇಷನಲ್ಲಿ ಕೇಳ್ಬೋದು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಕೇಳ್ಬೋದು. ನಾನು ಫಸ್ಟ್ ಪಿ ಸಿನಲ್ಲಿ ಗ್ರಾಫನ್ನು ಹಾಕಿದ್ದೀನಿ. ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸು ಅದನ್ನು ಚೆಕ್ ಮಾಡ್ಬೋದು. ವೇರ್ ಬಾಕ್ಸ್ ಇದನ್ನು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಇನ್ ದ ಇಂಟರ್ವಲ್, ಓಪನ್ ಇಂಟರ್ವಲ್ -2, 2 ಈಸ್. ಯಾವ್ಯಾವ ಪಾಯಿಂಟ್ಸ್ಗೆ ಆ ಫಂಕ್ಷನ್ನು ಡಿಸ್ಕಂಟಿನ್ಯೂಸ್ ಆಗುತ್ತೆ ನೋಡಿ. ವೈ ಅಂದರೆ ಒಂದೇ, ಎಫ್ ಆಫ್ ಎಕ್ಸ್ ಅಂದರೆ ಒಂದೇ, ಅದನ್ನೇ ಬೇಕಾದ್ರೆ ಜಿ ಆಫ್ ಎಕ್ಸ್ ಅಂತ ಕೊಡ್ಬೋದು. ಇದನ್ನು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಕರಿತೀವಿ. ಇದರ ನೇಚರನ್ನು ನಾನು ಫಸ್ಟ್ ಪಿ ಸಿನಲ್ಲಿ ಗ್ರಾಫಲ್ಲಿ ಹಾಕಿದ್ದೇನೆ. ಇದು ಸೆಕೆಂಡ್ ಪಿ ಸಿನಲ್ಲೂ ಇದೆ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನೇಚರ್, ಯಾವುದೇ ಇಂಟಿಜರ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನಲ್ಲಿ ಯಾವುದೇ ಇಂಟಿಜರ್ ಇರಲಿ, 1, -2 ಈಸ್ ಈಕ್ವಲ್ ಟು -2, -1 ಈಸ್ ಈಕ್ವಲ್ ಟು -1, ಯಾವುದೇ ಇಂಟಿಜರ್ ಇರಲಿ, ನಾಟ್ ಓನ್ಲಿ 1, -2, -1. ಇನ್ ದ ಪ್ಲೇಸ್ ಆಫ್ 1 3 ಇದ್ದರೆ 3, 4, 4, 5, 5, -6, -6, 0, 0. ಓಕೆ, -0 ಅಂತ ಬರೋಲ್ಲ. 0 ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. ಓಕೆ, ದಿಸ್ ಈಸ್ ದ ನೇಚರ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಈಗ ಡಿಸ್ಕಂಟಿನ್ಯೂಯಸ್ ಕ್ವಶನ್ ಹೆಂಗೆ ಕೇಳಿದ್ದಾರೆ, ದ ನಂಬರ್ ಆಫ್ ಪಾಯಿಂಟ್ಸ್ ಅಟ್ ವಿಚ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಇನ್ ದ ಇಂಟರ್ವಲ್. ಈ ಇಂಟರ್ವಲ್ ಒಳಗಡೆ ಬರ್ತಕ್ಕಂಥ ಇಂಟೆಗ್ರಲ್ ಪಾಯಿಂಟ್ಸ್ ಯಾವ ಅಂತ ಗೊತ್ತಿರ್ಬೇಕು ನಮಗೆ. ದಿಸ್ ಈಸ್ 0, 1, 1, 2, -1, -2. ಓಕೆ, ಓಪನ್ ಇಂಟರ್ವಲ್. ದಿಸ್ ಈಸ್ ಓಪನ್ ಇಂಟರ್ವಲ್. ಈ ಥರ ಶೇಡ್ ಮಾಡಿದ್ರೆ ಕ್ಲೋಸ್ ಇಂಟರ್ವಲ್, ಓಪನ್ ಬಿಟ್ಟರೆ ಓಪನ್ ಇಂಟರ್ವಲ್. -2 ಆದಮೇಲೆ ನೋಡಿ ಬರ್ತಕ್ಕಂಥ ಇಂಟೆಗ್ರಲ್ ಪಾಯಿಂಟ್ಸ್ ಯಾವುವು, -1, 0, 1 ಇಂಟೆಗ್ರಲ್ ಪಾಯಿಂಟ್ಸು. -2 ಆದಮೇಲೆ 2 ಒಳಗಡೆ, -2 ಆದಮೇಲೆ 2 ಒಳಗಡೆ, ಇನ್ ಬಿಟ್ವೀನ್ -2 and 2 ವಿಚ್ ಆರ್ ದ ಇಂಟೆಗ್ರಲ್ ಪಾಯಿಂಟ್ಸ್, -1, 0, 1 ಇಂಟೆಗ್ರಲ್ ಪಾಯಿಂಟ್ಸ್ ಅಂದರೆ ಇಂಟೀಜರ್ಸು. ಈ ಮಧ್ಯದ ಬರೋವು ಇವೆಲ್ಲ ಡೆಸಿಮಲ್ ಪಾಯಿಂಟ್ಸು. ಸಪೋಸ್ 0.1, 0.2, 0.3, 1.1, 1.2 ಆರ್ ನಾಟ್ ಇಂಟೆಗ್ರಲ್ ಪಾಯಿಂಟ್ಸ್, ಆರ್ ನಾಟ್ ಇಂಟೀಜರ್ಸ್. ಇದರೊಳಗಡೆ -2 ಮತ್ತು 2 ಒಳಗಡೆ ಬರ್ತಕ್ಕಂಥ ಇಂಟೆಗ್ರಲ್ ಪಾಯಿಂಟ್ಸ್ ಯಾವ ಅಂದರೆ -1, 0 and 1. ಈ 3 ಪಾಯಿಂಟ್ಸಿಗೆ ಮಾತ್ರ ಡಿಸ್ಕಂಟಿನ್ಯೂಯಸ್ ಆಗುತ್ತೆ. ಆ 3 ಪಾಯಿಂಟ್ಸು ಕ್ವಶನ್ ಕೇಳೋದೀಗ ನಂಬರ್ ಆಫ್ ಪಾಯಿಂಟ್ಸು ಯಾವ್ಯಾವ ಪಾಯಿಂಟ್ಸಿಗೆ ಇಂಟೆಗ್ರಲ್ ಪಾಯಿಂಟ್ಸು, -1, 0, 1, 3. ಆನ್ಸರ್ ಈಸ್ 3. ಆನ್ಸರ್ ಈಸ್ 3. ಅಲ್ಲಿಗೆ 17th ಒನ್ಗೆ ಆನ್ಸರ್ ಈಸ್ 3. ನೆಕ್ಸ್ಟ್ 18th ಇಂಟಿಗ್ರೇಷನ್, 18ನೇದು ಇಂಟಿಗ್ರೇಷನ್ ಆಫ್ 0 to π/2. ಇಂಟಿಗ್ರೇಷನ್ ಆಫ್ 0 to π/2. ಇಂಟಿಗ್ರೇಷನ್ ಆಫ್ 0 to π/2 sin square x/2 minus cos square x/2. sin square x/2 minus cos square x/2.
ಇಂಟು ಡಿ ಎಕ್ಸ್. ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು ನೋಡಿ. ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಅಂತ ಕೊಟ್ಟಿದ್ದಾರೆ. ವಿ ನೋ ದಟ್ ಸಬ್ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು. ಸಬ್ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು. ಎರಡು ಕಡೆನೂ ಮೈನಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. ಮಲ್ಟಿಪ್ಲೈಡ್ ಆನ್ ಬೋತ್ ಸೈಡ್ಸ್ ಬೈ ಮೈನಸ್. ಇದು ಮೈನಸ್ ಆಯಿತು, ಇದು ಮೈನಸ್ ಆಯಿತು, ಪ್ಲಸ್ ಆಯಿತು. ಅದಕ್ಕೆ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟು ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಅಂದರೆ ಬರಿಬೋದು ಮೈನಸ್ ಕಾಸ್ ಎಕ್ಸ್. ಇದಕ್ಕೆ ಫಾರ್ಮುಲಾ 0 to π/2 ಮೈನಸ್ ಕಾಸ್ ಎಕ್ಸ್ ಆಯಿತು. ಮೈನಸ್ ಔಟ್ಸೈಡ್ ತಕ್ಕಂತೆಯೇ ಕಾಸ್ ಎಕ್ಸ್ ಆಯಿತು. ಮೈನಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್? ಸೈನ್ ಎಕ್ಸ್. ಸೈನ್ ಎಕ್ಸ್ 0 to π/2. ಅಪ್ಲೈ ದ ಲಿಮಿಟ್. ಸೈನ್ ಎಕ್ಸ್ ಪ್ಲಸಲ್ಲಿ π/2. ಸೈನ್ π/2 ಮೈನಸ್ ಸೈನ್ 0. ಸೈನ್ π/2 ಮೈನಸ್ ಸೈನ್ 0. ಮೈನಸ್ ಸೈನ್ π/2 ಅಂದರೆ ಸೈನ್ 91. ಸೈನ್ 0 0. ಮೈನಸ್ 1 ಇಸ್ ದ ಆನ್ಸರ್. ಮೈನಸ್ 1 ಇಸ್ ದಿ ಆನ್ಸರ್. ಈಗ ನಿನ್ನ ಫಿಲ್ ದ ಬ್ಲ್ಯಾಂಕ್ಸಲ್ಲಿ ಮೈನಸ್ 1 ಇದೆಯಲ್ಲ, ಮೈನಸ್ 1 ಇಸ್ ದ ಆನ್ಸರ್. here minus 1 is the answer. ಇದಕ್ಕೆ ಆನ್ಸರ್ ಮೈನಸ್ 1. ಆನ್ಸರ್ ಈಸ್ ಮೈನಸ್ 1. ನೆಕ್ಸ್ಟ್ 19th ಕ್ವಶನ್. 19th ಕ್ವಶನ್. 19th ಕ್ವಶನ್ ವೆಕ್ಟರ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ನೋಡಿ. ಇಫ್ 2a minus 3b ಕ್ರಾಸ್ ಪ್ರಾಡಕ್ಟ್ 3a minus 2b is equal to lambda times of a cross b. 2a 19 2a minus 3b 2a minus 3b cross 3a minus 2b is equal to lambda times of a cross b. Then find the value of lambda. Lambda is equal to what ಅಂತ ಕೇಳಿದ್ದಾರೆ. lambda is equal to what. ಕ್ರಾಸ್ ಪ್ರಾಡಕ್ಟ್ ಮಾಡಬೇಕಾದ್ರೆ ನೋಡಿ 2a ಕ್ರಾಸ್ 3a, ಅದರಲ್ಲಿ ಸ್ಕೇಲರ್ ಯಾವುದು 2 ಮತ್ತು 3. 2 ಇಂಟು 3 6. a ಕ್ರಾಸ್ a 0. ನೆಕ್ಸ್ಟ್ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದು 2 ಇಂಟು ಮೈನಸ್ 2 ಮೈನಸ್ 4. a ಕ್ರಾಸ್ b ಮೈನಸ್ 4 ಟೈಮ್ಸ್ ಆಫ್ a ಕ್ರಾಸ್ b. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. ಮೈನಸ್ 9 ಟೈಮ್ಸ್ ಆಫ್ b ಕ್ರಾಸ್ a. ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು 2 6 ಟೈಮ್ಸ್ ಆಫ್ b ಕ್ರಾಸ್ b. b ಕ್ರಾಸ್ b ಅಂದರೆ 0. ರಿಮೈನಿಂಗ್ ಮೈನಸ್ 4 ಟೈಮ್ಸ್ ಆಫ್ a ಕ್ರಾಸ್ b ಪ್ಲಸ್ 9 ಟೈಮ್ಸ್ ಆಫ್ b ಕ್ರಾಸ್ ಎನ್ನು ನಾವು a ಕ್ರಾಸ್ b ಮಾಡಬೇಕಾದ್ರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ. a ಕ್ರಾಸ್ b. a ಕ್ರಾಸ್ b ಇನ್ ಕ್ರಾಸ್ ಪ್ರಾಡಕ್ಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಮೈನಸ್ ಆಫ್ b ಕ್ರಾಸ್ a. a ಕ್ರಾಸ್ ಬಿನ ಉಲ್ಟಾ ಬಂದರೆ ಮೈನಸ್ ಬರೀಬೇಕು. ಮೈನಸ್ ಇರೋದು ಪ್ಲಸ್ ಮಾಡ್ಬೋದು, ಪ್ಲಸ್ ಇರೋದು ಮೈನಸ್ ಮಾಡ್ಬೋದು. ಈಗ 9 ಟೈಮ್ಸ್ ಆಫ್ a ಕ್ರಾಸ್ b ಮೈನಸ್ 4 ಟೈಮ್ಸ್ ಆಫ್ a ಕ್ರಾಸ್ b. 9ಅಲ್ಲಿ 4 ಆದರೆ 5 ಟೈಮ್ಸ್ ಆಫ್ a ಕ್ರಾಸ್ b ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ a ಕ್ರಾಸ್ b ಅಂತ ಅವರೇ ಕೊಟ್ಟಿದ್ದಾರೆ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮಚ್ 5. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 5. ಅದಕ್ಕೆ ಆಪ್ಷನ್ ಯಾವುದು 19ಕ್ಕೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 5. ಇನ್ನು ಬ್ಲ್ಯಾಂಕ್ ಫಿಲಿಂದ ಬ್ಲ್ಯಾಂಕ್ಸಲ್ಲಿ ಇರಬೇಕಲ್ಲ 5 ಆಯ್ತು ನೋಡಿ 5. ಓಕೆ. ನೆಕ್ಸ್ಟ್ 20ನೇ ಕ್ವಶನ್ನು ರಿಲೇಟೆಡ್ ಟು ಪ್ರಾಬಬಿಲಿಟಿ. ಕ್ವಶನ್ ಲೆಂತ್ ಆಗಿದೆ. ಸೊ ನೋಡಿ, ಪ್ರಾಬಬಿಲಿಟಿ ಆಫ್ ಸಾಲ್ವಿಂಗ್ ಎ ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ ಬೈ ಎ ಆ್ಯಂಡ್ ಬಿ ಆರ್ 1/2 ಆ್ಯಂಡ್ 1/3 ರೆಸ್ಪೆಕ್ಟಿವ್ಲಿ. ಇಫ್ ಬೋತ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ದೆನ್ ದ ಪ್ರಾಬಬಿಲಿಟಿ ದಟ್ the problem is solved is k/3, then the value of k is, okay, interesting is the problem. We know that when two events are independent, p of a intersection b is equal to p of a into p of b. ಈಗ ತಾನೇ ಲೆಕ್ಕ ಮಾಡಿದೆ ನಾನು. p of a is given respectively ಅಂದರೆ p of a is given. p of a ಅಂದರೆ 1/2ನೇ ತೊಗೊಬೇಕು ಅಂತ. ಇಂಟು p of p ಅಂದರೆ 1/3 is equal to 1/6. p of a intersection b is equal to 1/6 ಆಯಿತು. p of ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಕೊಟ್ಟಿದ್ದಾರೆ ಅವರೇ. p of a ಪ್ಲಸ್ p of b ಮೈನಸ್ p of a intersection b. p of a is 1/2 ಪ್ಲಸ್ p of b is 1/3 ಮೈನಸ್ p of a intersection b ಕಂಡಿದ್ದೀರಿ 1/6. LCM 6 upon 3 into 2 6 upon
3 1s are 3 plus 2 5 minus 1 by 6 6 upon denominator ಸೇಮ್ ಇದೆ 5 minus 1 4 2 2s are 2 3s are 2 by 3. ನಾವು ಪ್ರಾಬಿಲಿಟಿ ಆಫ್ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅವರೇ ಕೊಟ್ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಎಷ್ಟು ಕೊಟ್ಟಿದೆ ನೋಡಿ, k by 3. ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಈಸ್ k by 3. k by 3 is equal to 2 by 3. 3 3 get cancel. k is equal to 2. k is equal to 2. ಈಗ ನಿನ್ನ ಆಪ್ಷನ್ಸಲ್ಲಿ ಬ್ರ್ಯಾಕೆಟಲ್ಲಿ ಇರಬೇಕಲ್ಲ ಆನ್ಸರು. k is equal to 2 ಇದೆ. k is equal to 2. 2 is the answer. -1 ಆಯಿತು, 0 ಆಯಿತು, 2 ಆಯಿತು, 3 ಆಯಿತು, 5 ಆಯಿತು. ಅಲ್ಲಿಗೆ 1 ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾರೆ. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. MCQ ವರ್ಕೌಟ್ ಮಾಡಿ. ಓಕೆ, ಅಲ್ಲಿಗೆ 3 ಮಾಡಲ್ ಪೇಪರಲ್ಲಿ ಒಂದು ಕಂಪ್ಲೀಟಾಗಿ ಮಾಡಲ್ ಪೇಪರ್ನ ಸಾಲ್ವ್ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ 2ನೇ ಮಾಡಲ್ ಪೇಪರ್ ತೊಗೊತೇನೆ. ಅಲ್ಲಿಗೆ ಮಾಡಲ್ ಪೇಪರ್ 1 2 3ನಲ್ಲಿ ಒಂದು ಪಿಕ್ ಮಾಡಿದ್ದೇನೆ. ಒಂದೇ ತೊಗೊಂಡಿಲ್ಲ ನಾನು, ಒಂದು ಮಾಡಲ್ ಪೇಪರ್ ಪಿಕ್ ಮಾಡಿದ್ದೇನೆ. ನೆಕ್ಸ್ಟ್ ಒಂದು ಸೆಕೆಂಡ್ ಮಾಡಲ್ ಪೇಪರಲ್ಲಿ ಇಲ್ಲ 3 ತೊಗೊಬೋದು ಅಥವಾ 1ನೇ ತೊಗೊಬೋದು. ಓಕೆ, ಫಾಲೋ ಅಪ್ ಮಾಡ್ತಾರೆ, ವರ್ಕೌಟ್ ಮಾಡಿ.